ಕ್ರಿಕೆಟ್ ಆಡಕ್ಕೆ ಅಂತ ಕರ್ಕೊಂಬಂದ್ಬಿಟ್ಟು ನೋಡಿದ್ರೆ ಗ್ರೌಂಡ್ ತುಂಬಾ ಓಡಾಡಿಸ್ತವ್ರೆ. ನಮಸ್ಕಾರ ಕನ್ನಡಿಗರೇ, ಇನ್ ಸ್ವಲ್ಪ ದಿನದಲ್ಲೇ ನಮ್ಮ ಕಂಪ್ನಿಲಿ ಟೂರ್ನಿಮೆಂಟ್ ಇತ್ತು. ಫಸ್ಟ್ ಪ್ರಾಕ್ಟೀಸ್ಗೆ ಕಂಫರ್ಟಬಲ್ ಆಗಿರೋ ಒಂದು ಬ್ಯಾಟ್ ತಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನನ್ನ ಮೇಲೆ ಆಣೆ ಇಟ್ಟು ಪ್ರತಿ ವರ್ಷದಂಗೆ ಈ ವರ್ಷನೂ ನಮ್ಮ ಕಂಪ್ನಿ ಟೂರ್ನಿಮೆಂಟ್ ಬಂದೇ ಬಿಡ್ತು. ಕಂಪ್ನಿ ಕಡೆಯಿಂದ ಟೀ ಶರ್ಟ್ ಎಲ್ಲ ಸ್ಪಾನ್ಸರ್ ಮಾಡಿದ್ರು. ಇನ್ನ ಮಾರ್ನಿಂಗ್ 5:30ಗೆ ಕ್ಯಾಬ್ ಇರೋದ್ರಿಂದ ನಾನು ನೈಟ್ ಎಲ್ಲ ಪ್ರಿಪ್ರೇಷನ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ. ನೈಟೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿಂದ ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ಹೊರಟೆ. ಫೈನಲ್ ಆಗಿ ರೆಡಿಯಾಗಿ ಕ್ಯಾಬ್ ಪಾಯಿಂಟ್ ಹತ್ರ ಹೋದೆ. ಕ್ಯಾಬಿನ ಬಂದಿರಲಿಲ್ಲ. ಅದಾದ್ಮೇಲೆ ನಮ್ಮ ನವೀನನು ನಮ್ಮ ಅಶೋಕ ಇಬ್ರು ಜಾಯ್ನ್ ಆದ್ರು. ಅದಾದ್ಮೇಲೆ ಒಂದು ಸ್ವಲ್ಪ ಅದಾದ್ಮೇಲೆ ಕ್ಯಾಬ್ ಬಂತು. ಫೈನಲ್ ಆಗಿ ಗ್ರೌಂಡ್ ಹತ್ರ ಬಂದ್ವಿ. ಈ ಗ್ರೌಂಡ್ ಲೊಕೇಶನ್ ಬಂದು ದೊಡ್ಡಬಳ್ಳಾಪುರ ನಿಯರ್ ಕೊಡಗೇನಹಳ್ಳಿ ಅಂತ. ಊರ್ ಬಂದ್ಬಿಟ್ಟು ಸುಡುಗಾಡು ಬಂದು ನೇಮ್ ಬಂದು KPP ರಾಯನ್ ಗ್ರೌಂಡ್ ಅಂತ. ಗ್ರೌಂಡಿಗೆ ಬರ್ತಿದ್ದಂಗೆ ಮಾರ್ನಿಂಗ್ಗೆ ಬೇಗ ಬಂದಿರೋದ್ರಿಂದ ಟಿಫನ್ ಅರೇಂಜ್ ಮಾಡಿದ್ರು. ಎನರ್ಜಿ ಇರ್ಲಿ ಅಂತ ಅಂದ್ಬಿಟ್ಟು ಟಿಫನ್ ಮಾಡ್ಕೊಂಡು ಹೊರಟ್ವಿ. ನಾನ್ ವೆಜ್ ತಿನ್ನಲ್ಲ. ಅದಾದ್ಮೇಲೆ ಪ್ರತಿ ಡಿಪಾರ್ಟ್ಮೆಂಟ್ ಟೀಮ್ ವೈಸ್ ಅಸೆಂಬಲ್ ಆದ್ವಿ. ಇನ್ನು ನಾವು ಅಸೆಂಬಲ್ ಆಗಿದ್ದ ಕಾರಣ ಏನಕ್ಕಪ್ಪ ಅಂತಂದ್ರೆ ರಾಷ್ಟ್ರಗೀತೆಯಿಂದ ಮ್ಯಾಚ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ರಾಷ್ಟ್ರಗೀತೆ ಆಡ್ತಿದ್ರು. ಫಸ್ಟು ರಾಷ್ಟ್ರಗೀತೆ ಆದ್ಮೇಲೆ ಪ್ಲೇಯರ್ಸ್ ಎಲ್ಲ ವಾರ್ಮ್ ಅಪ್ ಆಗ್ಲಿ ಅಂತ ಅಂದ್ಬಿಟ್ಟು ಓಡಕ್ ಬಿಟ್ರು. ಓಡ್ರೋ ಇದು ಸರ್ಜಾಡ, ಓಡ್ರೋ ಇದು ಸರ್ಜಾಡ. ಇನ್ನ ಮ್ಯಾಚ್ ಸ್ಟಾರ್ಟ್ ಆಗಿಂದ ಮುಂಚೆ ನಮ್ಮ ಕಂಪ್ನಿ ಕಡೆಯಿಂದ ರೂಲ್ಸ್ ರೆಗ್ಯುಲೇಷನ್ಸ್ ತುಂಬಾ ಇತ್ತು. ಅದೇನು ಅಂತ ನೀವೇ ನೋಡ್ಕೊಂಬನ್ನಿ. ಕಂಪ್ನಿ ಕಡೆಯಿಂದ ತುಂಬಾ ಪ್ರೈಸ್ ಇದ್ದು. ಅವ್ಯಾವ ಅಂತಂದ್ರೆ ಮ್ಯಾನ್ ಆಫ್ ದಿ ಮ್ಯಾಚು, ಮ್ಯಾನ್ ಆಫ್ ದಿ ಸೀರೀಸು, ಮ್ಯಾನ್ ಆಫ್ ದಿ ಕ್ಯಾಚು, ಮ್ಯಾನ್ ಆಫ್ ದಿ ಬಾಲು, ಮ್ಯಾನ್ ಆಫ್ ದಿ ಬ್ಯಾಟಿಂಗು, ಪ್ರತಿಯೊಂದು ಇತ್ತು. ಇನ್ನ ಗ್ರೌಂಡ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ಟೂರ್ನಿಮೆಂಟ್ಗೆ ಅಂತಾನೆ ಮಾಡ್ಸಿರೋ ಪ್ಲೇಸ್ ಇದು. ಇನ್ನ ಗ್ರೌಂಡ್ ಯಾವ ತರ ಇದೆ ಅಂತ ನೀವೇ ನೋಡ್ಕೊಂಬನ್ನಿ. ಇನ್ನ ನಾನು ಶರ್ಟ್ ಮೇಲೆ ಅಪ್ಪು 18 ಅಂತ ಏನಕ್ಕೆ ಹಾಕ್ಸಿದೀನಿ ಅಂತಂದ್ರೆ ಒಬ್ಬರಿಂದ ಕ್ರಿಕೆಟ್ ಆಡೋದು ಯಾವ ತರ ಅಂತ ನೋಡ್ಬಿಟ್ಟು ಕಲಿತೆ. जो काम कर रहे हो दिल से करो. गलत इंटेंशन के साथ करोगे और गलत अचीवमेंट के साथ करोगे तो काम कभी सक्सेसफुल नहीं होगा. ನೋಡ್ರಿಂದ ಲೈಫಲ್ಲಿ ಯಾರ ಹತ್ರ ಹೆಂಗ್ ಮಾತಾಡಬೇಕು, ಯಾವ ತರ ಬಿಹೇವ್ ಮಾಡಬೇಕು, ಯಾರಿಗೆ ಹೆಂಗ್ ರೆಸ್ಪೆಕ್ಟ್ ಕೊಡಬೇಕು ಅಂದ್ಬಿಟ್ಟು ನೋಡ್ಬಿಟ್ಟು ಕಲಿತೆ. ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದ್ಸಲಿ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನ ಇಷ್ಟಪಡ್ಬೇಕು. ಹಾಗಂತ ಇಲ್ಲಿ ಆಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕು. ಇವ್ರಿಬ್ರು ನಂಗೆ ಇನ್ಸ್ಪಿರೇಷನ್. ಆದ್ರಿಂದ ಇವ್ರಿಬ್ರು ನೇಮು ನನ್ನ ಶರ್ಟ್ ಮೇಲೆ ಹಾಕ್ಸ್ದೆ. ಅದಾದ್ಮೇಲೆ ಮ್ಯಾಚ್ ಸ್ಟಾರ್ಟ್ ಮಾಡಿದ್ರು. ಇನ್ನು ನಮ್ಮ ಮ್ಯಾಚ್ ಇದ್ದಿದ್ದು 3ನೇ ಮ್ಯಾಚು. ಇನ್ನೂ ನಮಗೆ ಟೈಮ್ ಇತ್ತು, ಅದಕ್ಕೆ ವಾರ್ಮ್ ಅಪ್ ಮಾಡಕ್ಕೆ ಹೋದ್ವಿ. ವಾರ್ಮ್ ಅಪ್ ಎಲ್ಲ ಆದ್ಮೇಲೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪ್ರಾಕ್ಟೀಸ್ ಎಲ್ಲ ಮುಗಿಯೋಷ್ಟೊತ್ತಿಗೆ ನಮ್ಮ ಮ್ಯಾಚು ಸ್ಟಾರ್ಟ್ ಆಯ್ತು. ನಮ್ಮ ಕ್ಯಾಪ್ಟನ್ ಸರ್ ಟಾಸ್ಕು ಹೋದ್ರು. ಟಾಸ್ಕು ಗೆದ್ದಿ ಬೌಲಿಂಗ್ ಚೂಸ್ ಮಾಡ್ಕೊಂಬಂದ್ರು. ನಮ್ಮ ಟೀಮ್ ನೇಮ್ ಬಂದು ರಾಯಲ್ ಚಾಲೆಂಜರ್ಸ್ QA ಮೀನ್ಸ್ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಅಂತ. ಟಾಸ್ ಗೆದ್ಮೇಲೆ ಬೌಲಿಂಗ್ ಯಾಕೆ ಚೂಸ್ ಮಾಡಿದ್ವಿ ಅಂತಂದ್ರೆ ಆರಾಮಾಗಿ ಚೇಸ್ ಮಾಡ್ಬೋದು ಅಂತ ಅನ್ಕೊಂಡ್ವಿ. ಬಟ್ ಅಲ್ಲಿ ನೋಡಿದ್ರೆ ಇನ್ನೂ ಫಾಗ್ ಅದೇ ಥರ ಇರೋದ್ರಿಂದ ನಮಗೆ ಪಿಚ್ಚು ಸಪೋರ್ಟ್ ಮಾಡಲಿಲ್ಲ. ಆದರೂ ನಾವು ಬಿಡಲಿಲ್ಲ. ಬೌಲಿಂಗ್ ಹೋದ್ರೆ ಏನಂತೆ ಬ್ಯಾಟಿಂಗ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಎಫರ್ಟ್ಸ್ ಕೊಟ್ಟು ಲಾಸ್ಟ್ ತನಕ ಕಾಂಪಿಟೇಷನ್ ಕೊಟ್ವಿ. ಆದರೆ ಬ್ಯಾಟಿಂಗಲ್ಲೂ ನಾವೇನು ಮಾಡೋಕ್ಕಾಗಲಿಲ್ಲ. ಸೋಲೋ ಪರಿಸ್ಥಿತಿ ಬಂತು. ನಾವು ಸೋತಿದ್ದಕ್ಕೆ ಅವ್ರು ಗೆದ್ರು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡ್ತಾರಲ್ಲ ನನ್ನ ಕನ್ನಡಿಗರಿಗೂ ಧನ್ಯವಾದಗಳು.